ಆನಂದ್, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಮೊದ್ಲದ್ರಿಂದ ಆಚೆ ಬಾ. ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯೋಚನೆ ಮಾಡಿದೆ ಹೇಗಿರ್ಲಿ ಅಪರ್ಣ, ಆಗಿರೋದನ್ನು ಕಡಿಮೆ ಶಾಖ. ನನ್ನ ಲೈಫಲ್ಲಿ ಇಂಥ ಶಾಕ್ ಯಾವತ್ತೂ ಆಗಿರಲಿಲ್ಲ. ಬರ್ಸಿಡ್ಲು ಬಡ್ದಂಗೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಜೀವನದಲ್ಲಿ ಎಲ್ಲರ ಮೇಲೂ ನಂಬಿಕೆ ಅನ್ನೋದೇ ಹೊರಟೋಗ್ತಾ ಇದೆ. ಆನಂದ್, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅದರಿಂದ ಮನ್ಸು ಕೆಡುತ್ತೆ ಹೊರತು ಇನ್ನೇನು ಪ್ರಯೋಜನ ಇಲ್ಲ. ಮಾಡಿರೋ ತಪ್ಪು ಅವಳು, ನಾವಿಲ್ಲಿ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಕಾ? ಅಲ್ಲ ಆನಂದ್, ಅವಳು ತಪ್ಪು ಮಾಡಿ ನಾವಿಲ್ಲಿ ಶಿಕ್ಷೆ ಅನುಭವಿಸ್ಬೇಕು. ಚೆನ್ನಾಗಿದೆ ಅಲ್ಲ? ನೋಡು, ಆಗಿರೋದನ್ನ ಬಿಟ್ಬಿಡು. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಭೂಮಿಕಾ ಹೇಳಿದ್ಲಲ್ಲ ತುಲಾಭಾರ ಅಂತ, ಅದ್ರ ಬಗ್ಗೆ ಯೋಚನೆ ಮಾಡಿ ವ್ಯವಸ್ಥೆ ಮಾಡು. ಇಲ್ಲ ಅಪರ್ಣ, ಅದಕ್ಕೆ ಫೋನ್ ಮಾಡಿದಾಗ ಇಲ್ಲ ಅನ್ನಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಹ್ಞೂ ಅಂದೆ. ಆದರೆ ಆ ಥರ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಕನ್ವಿನ್ಸಿಂಗ್ ಆಗಿಲ್ಲ. ಅವಳು ಮೋಸ ಮಾಡಿದ್ದಾಳೆ, ಅದು ನಮಗೆ ಗೊತ್ತಾಗಿದೆ. ಆದರೂ ಇವ್ರಿಗೆ ಅವಳ ಮೇಲೆ ಅದು ಏನು ಅನ್ಕೊಂಪನೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಬ್ರು ಇಂಥವ್ರು ಅಂತ ಗೊತ್ತಾದ ತಕ್ಷಣ ಅವ್ರನ್ನ ದೂರ ಇಟ್ಬಿಡ್ಬೇಕು. ಆದರೆ ಅದಕ್ಕೆ ಅವಳು ಕಸ ಅಂತ ಗೊತ್ತಿದ್ದು ಸೀದಾ ಕರ್ಕೊಂಡು ಮನೇಲಿ ಇಟ್ಕೋತಾ ಇದ್ದಾರೆ. ಅದಕ್ಕೆ ತುಂಬ ಒಳ್ಳೆಯವರಾಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಂಥ ಸಿಚುವೇಶನಲ್ಲಿ ಈ ಥರ ಸರಿಯಲ್ಲ ಅನ್ನಿಸ್ತಾ ಇದೆ ನನಗೆ. ಆನಂದ್, ನೀನೀಗ ಭೂಮಿಕಾಗ್ ಮಾತು ಕೊಟ್ಟಾಗಿದೆ. ಅದು ಅಲ್ಲದೆ ಭೂಮಿಕಾ ಏನೇ ಹೇಳಿದ್ರು ಅದರಿಂದ ಬಲವಾದ ಕಾರಣ ಇದ್ದೇ ಇರುತ್ತೆ. ನನಗಂತೂ ಅವಳ ಮೇಲೆ ನಂಬಿಕೆ ಇದೆ. ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು, ಆದರೆ ಭೂಮಿಕಾ ಮಾತ್ರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳಷ್ಟು ಮೆಚುರಿಟಿ ಇರೋರನ್ನ ನಾನು ನೋಡೇ ಇಲ್ಲ. ಅವಳು ಟೀಚರ್ ಅಲ್ವಾ, ತುಂಬಾ ತಿಳುವಳಿಕೆ ಇದೆ. ಅವಳಿಂದ ತಿಳ್ಕೊಳ್ಳುವಂಥ ವಿಷಯಗಳು ತುಂಬಾ ಇದೆ. ಅವಳು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಹೇಗೂ ನಾಳೆ ಏನು ಅಂತ ಗೊತ್ತಾಗುತ್ತಲ್ವಾ? ಬಿಡು, ಯೋಚನೆ ಮಾಡಬೇಡ. ಏನು ಗೊತ್ತಾಗುತ್ತೋ ಏನೋ. ಆನಂದ್, ಈಗ ಇದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಆ ದೇವಸ್ಥಾನದವ್ರಿಗೆ ಫೋನ್ ಮಾಡಿ ಅದೇನು ವ್ಯವಸ್ಥೆ ಮಾಡಿಸು. ಅಲ್ಲ ಅಪರ್ಣ, ಆನಂದ್ ಪ್ಲೀಸ್ ಮಾಡು.